ಸ್ನೇಹಿತರೆ, ದೇಶದ ಅತಿದೊಡ್ಡ ರಾಜ್ಯ ದೆಹಲಿಯ ಗದ್ದುಗೆಯನ್ನ ನಿರ್ಧರಿಸುವ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಈಗ ಭಾರಿ ಬಿರುಗಾಳಿ ಎದ್ದಿದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಹತ್ತಿರವಾಗ್ತಾ ಇರೋ ಬೆನ್ನಲ್ಲೇ ಲಕ್ನೋದಿಂದ ದೆಹಲಿಯವರೆಗೂ ಒಂದು ದೊಡ್ಡ ಚರ್ಚೆ ಜೋರಾಗಿ ನಡೀತಾ ಇದೆ. ಅದೇನಪ್ಪ ಅಂದ್ರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ದೇಶದ ಗೃಹ ಸಚಿವ ಅಮಿತ್ ಶಾ ನಡುವೆ ಎಲ್ಲವೂ ಸರಿ ಇಲ್ಲ, ಇಬ್ಬರ ನಡುವೆ ದೊಡ್ಡ ಮಟ್ಟದ ಮನಸ್ತಾಪ ಮತ್ತು ಸಂಘರ್ಷ ಶುರುವಾಗಿದೆ ಅನ್ನೋದು. ಇತ್ತೀಚಿನ ಕೆಲವು ರಾಜಕೀಯ ಬೆಳವಣಿಗೆಗಳು, ಸೀಟು ಹಂಚಿಕೆ ವಿಚಾರ ಮತ್ತು ಪಕ್ಷದ ಒಳಗಿನ ಆಂತರಿಕ ಸಭೆಗಳು ಈ ಅನುಮಾನಗಳಿಗೆ ಇನ್ನಷ್ಟು ತುಪ್ಪ ಸುರಿದಿವೆ. ಒಬ್ಬರು ಹಿಂದೂ ಹೃದಯ ಸಾಮ್ರಾಟ್ ಅಂತಾನೆ ಕರೆಸಿಕೊಳ್ಳುವ ಉತ್ತರ ಪ್ರದೇಶದ ಕಲಿ ಯೋಗಿ ಆದಿತ್ಯನಾಥ್, ಇನ್ನೊಬ್ಬರು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ. ಈ ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಈ ಸಂಘರ್ಷಕ್ಕೆ ಅಸಲಿ ಕಾರಣವೇನು? ಮುಂದಿನ ಉತ್ತರ ಪ್ರದೇಶ ಚುನಾವಣೆಯ ಮೇಲೆ ಇದು ಎಂತಹ ಪರಿಣಾಮವನ್ನ ಬೀರಬಹುದು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಅತ್ಯಂತ ಪ್ರಮುಖ ರಾಜಕೀಯ ರಣರಂಗವಾದ ಉತ್ತರ ಪ್ರದೇಶದಲ್ಲಿ ಮುಂಬರುವ ಅಂದ್ರೆ 2027ರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷ ಬಿಜೆಪಿಯ ಆಂತರಿಕ ವಲಯದಲ್ಲಿ ಭಾರಿ ರಾಜಕೀಯ ತಲ್ಲಣಗಳು ಸೃಷ್ಟಿಯಾಗಿವೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡುವೆ ದೀರ್ಘಕಾಲದಿಂದ ಶಮನಗೊಳ್ಳದ ತೀವ್ರ ಭಿನ್ನಾಭಿಪ್ರಾಯ ಹಾಗೂ ಶಕ್ತಿ ಪ್ರದರ್ಶನದ ಸಂಘರ್ಷವು ಪ್ರಸ್ತುತ ಬಹಿರಂಗ ಚರ್ಚೆಗೆ ಗ್ರಾಸವಾಗಿದೆ. ಈ ಆಂತರಿಕ ಶೀತಲ ಸಮರವು ಕೇವಲ ಇಬ್ಬರು ಪ್ರಭಾವಿ ನಾಯಕರ ವೈಯಕ್ತಿಕ ಭಿನ್ನಾಭಿಪ್ರಾಯವಾಗಿರದೆ ಪಕ್ಷದ ರಾಷ್ಟ್ರೀಯ ನಾಯಕತ್ವದ ರಾಜಕೀಯ ಸಂಸ್ಕೃತಿ ಮತ್ತು ಸೈದ್ಧಾಂತಿಕ ಹಿಡಿತದ ಭವಿಷ್ಯವನ್ನ ನಿರ್ಧರಿಸುವ ಆಳವಾದ ಆಯಾಮಗಳನ್ನು ಹೊಂದಿದೆ. ಸ್ನೇಹಿತರೆ, ಉತ್ತರ ಪ್ರದೇಶದ ಪ್ರಸ್ತುತ ರಾಜಕೀಯ ಆಯಾಮದಲ್ಲಿ ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರದ ಮೋದಿ ಅಮಿತ್ ಶಾ ಜೋಡಿಯ ನಡುವಿನ ಭಿನ್ನಾಭಿಪ್ರಾಯದ ಬೇರುಗಳು ಸಾಕಷ್ಟು ಆಳವಾಗಿವೆ. ಈ ಬಿಕ್ಕಟ್ಟಿನ ಆಳದಲ್ಲಿ ಪಕ್ಷದೊಳಗಿನ ಭವಿಷ್ಯದ ಉತ್ತರಾಧಿಕಾರ ಮತ್ತು ರಾಜಕೀಯ ಸ್ವಾಯತ್ತತೆಯ ಪ್ರಶ್ನೆಗಳು ಅಡಗಿವೆ. ಮೊದಲನೇದಾಗಿ, ರಾಜಕೀಯ ಉತ್ತರಾಧಿಕಾರದ ಹೋರಾಟ. ಬಿಜೆಪಿಯ ಕೇಂದ್ರ ನಾಯಕತ್ವದ ವಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಂತರದ ನಾಯಕತ್ವ ಮತ್ತು ಪ್ರಧಾನಿ ಅಭ್ಯರ್ಥಿ ಉತ್ತರಾಧಿಕಾರದ ವಿಷಯದಲ್ಲಿ ತೀವ್ರವಾದ ಸಂಘರ್ಷವೇ ನಡೆಯುತ್ತಿದೆ. ಕೇಂದ್ರದ ಮೋದಿ ಅಮಿತ್ ಶಾ ಬಣವು ಅಮಿತ್ ಶಾ ಅವರನ್ನು ಭವಿಷ್ಯದ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಲು ರಾಜಕೀಯವಾಗಿ ವೇದಿಕೆಯನ್ನ ಸಿದ್ಧಪಡಿಸುತ್ತಿದೆ ಎಂದು ರಾಜಕೀಯ ವಿಶ್ಲೇಷಕರು ಪ್ರತಿಪಾದಿಸುತ್ತಾರೆ. ಆದರೆ ಮತ್ತೊಂದು ಕಡೆ RSS ನ ಒಂದು ಬಲಿಷ್ಠ ವರ್ಗವು ಯೋಗಿ ಆದಿತ್ಯನಾಥ್ ಅವರನ್ನು ಅತ್ಯಂತ ಪ್ರಭಾವಶಾಲಿ ಜನಸಾಮಾನ್ಯರ ನಾಯಕ ಮತ್ತು ಹಿಂದುತ್ವ ಸಿದ್ಧಾಂತದ ಪ್ರಬಲ ಮುಖವನ್ನಾಗಿ ಗುರುತಿಸುತ್ತಿದೆ. ಈ ಸೈದ್ಧಾಂತಿಕ ಮತ್ತು ನಾಯಕತ್ವದ ವಿಭಜನೆಯು ಕೇಂದ್ರದ ರಾಜಕೀಯ ಹಿಡಿತ ಹಾಗೂ ರಾಜ್ಯದ ಸ್ವಾಯತ್ತ ಶಕ್ತಿಯ ನಡುವೆ ನೇರ ಮುಖಾಮುಖಿಗೆ ದಾರಿಯನ್ನ ಮಾಡಿಕೊಟ್ಟಿದೆ. ಇನ್ನು ಎರಡನೆಯದಾಗಿ, 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಪ್ರಭಾವ. 2024ರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಎದುರಿಸಿದ್ದ ಭಾರಿ ಹಿನ್ನಡೆಯು ಉಭಯ ನಾಯಕರ ನಡುವಿನ ಕಂದಕವನ್ನ ಮತ್ತಷ್ಟು ಹೆಚ್ಚಿಸಿತು. ರಾಜ್ಯದಲ್ಲಿ ಬಿಜೆಪಿಯ ಸಂಸದೀಯ ಸ್ಥಾನಗಳ ಸಂಖ್ಯೆ 2019ರಲ್ಲಿದ್ದ 62ರಿಂದ 33ಕ್ಕೆ ಕುಸಿಯಿತು. ಈ ಚುನಾವಣಾ ಸೋಲಿನ ನಂತರ ಪಕ್ಷದೊಳಗೆ ತೀವ್ರ ಆರೋಪ ಪ್ರತ್ಯಾರೋಪಗಳು ಪ್ರಾರಂಭವಾದವು. ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಕೇಂದ್ರಕ್ಕೆ ಆಪ್ತರಾಗಿರುವ ನಾಯಕರು ಸೋಲಿಗೆ ಮುಖ್ಯಮಂತ್ರಿಗಳ ಏಕಪಕ್ಷೀಯ ನಿರ್ಧಾರಗಳು ಮತ್ತು ಕಠಿಣ ಆಡಳಿತ ವೈಖರಿಯೇ ಕಾರಣ ಎಂದು ಆಕ್ಷೇಪಿಸಿದರು. ಮತ್ತೊಂದೆಡೆ ಯೋಗಿ ಆದಿತ್ಯನಾಥ್ ಬಣವು ಕೇಂದ್ರ ನಾಯಕತ್ವವು ಸ್ಥಳೀಯ ರಾಜ್ಯ ಘಟಕವನ್ನ ಕಡೆಗಣಿಸಿ ಕೈಗೊಂಡ ತಪ್ಪು ಟಿಕೆಟ್ ಹಂಚಿಕೆಗಳು ಮತ್ತು ಮೈತ್ರಿ ನಿರ್ಧಾರಗಳೇ ಹಿನ್ನಡೆಗೆ ಮೂಲ ಕಾರಣ ಎಂದು ಆರೋಪಿಸಿದರು. ಇನ್ನು ಸ್ನೇಹಿತರೆ, ಕಳೆದ ಕೆಲವು ತಿಂಗಳುಗಳಲ್ಲಿ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಸಂಭವಿಸಿದ ಪ್ರಮುಖ ರಾಜಕೀಯ ನೇಮಕಾತಿಗಳು ಮತ್ತು ಆಡಳಿತಾತ್ಮಕ ನಿರ್ಧಾರಗಳು ಈ ಬಿಕ್ಕಟ್ಟನ್ನು ಬಹಿರಂಗ ಸಂಘರ್ಷದ ಹಂತಕ್ಕೆ ತಂದು ನಿಲ್ಲಿಸಿವೆ. ಇನ್ನು 2025ರ ಡಿಸೆಂಬರ್ 14ರಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವರಾದ ಪಂಕಜ್ ಚೌಧರಿ ಅವರನ್ನು ಉತ್ತರ ಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಈ ನೇಮಕಾತಿ ಪ್ರಕ್ರಿಯೆಯನ್ನು ಅತ್ಯಂತ ರಹಸ್ಯವಾಗಿ ಮತ್ತು ಅತ್ಯಂತ ವೇಗವಾಗಿ ನಡೆಸಲಾಯಿತು. ಡಿಸೆಂಬರ್ 13ರಂದು ದೆಹಲಿಯಿಂದ ಲಕ್ನೋಗೆ ಕರೆಸಿಕೊಳ್ಳಲಾದ ಪಂಕಜ್ ಚೌಧರಿ ಅವರು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿ ಮರುದಿನವೇ ಅಧಿಕಾರವನ್ನ ವಹಿಸಿಕೊಂಡರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಹುದ್ದೆಗೆ ಜಲಶಕ್ತಿ ಸಚಿವ ಸ್ವತಂತ್ರ ದೇವ್ ಸಿಂಗ್ ಅವರ ಹೆಸರನ್ನ ಬೆಂಬಲಿಸಿದ್ದರು ಎನ್ನಲಾಗಿದೆ. ಆದರೆ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಯಾವುದೇ
ಮುಂಚಿತ ಸಮಾಲೋಚನೆ ನಡೆಸದೆ ಕೇಂದ್ರ ನಾಯಕತ್ವವು ಅಂದ್ರೆ ಅಮಿತ್ ಶಾ ಚೌಧರಿ ಅವರ ಹೆಸರನ್ನ ಅಂತಿಮಗೊಳಿಸಿತು. ಪಂಕಜ್ ಚೌಧರಿ ಅವರು ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಭದ್ರಕೋಟೆಯಾದ ಗೋರಖ್ಪುರದಲ್ಲಿಯೇ ಜನಿಸಿದ ಹಿನ್ನೆಲೆಯನ್ನ ಹೊಂದಿದ್ದರು. ಇವರ ನೇಮಕಾತಿಯು ಮುಖ್ಯಮಂತ್ರಿಗಳ ಪ್ರಭಾವವನ್ನ ನಿಯಂತ್ರಿಸಲು ಕೇಂದ್ರವು ಹೆಣೆದ ತಂತ್ರಗಾರಿಕೆ ಎಂದು ವಿಶ್ಲೇಷಿಸಲಾಗಿದೆ. ಈ ನೇಮಕಾತಿಯ ಮೂಲಕ ಕೇಂದ್ರ ನಾಯಕತ್ವವು ಉತ್ತರ ಪ್ರದೇಶದ ಸಂಘಟನೆಯ ಮೇಲೆ ನೇರ ಹಿಡಿತವನ್ನ ಸಾಧಿಸಲು ಯತ್ನಿಸಿದೆ. ಇನ್ನು ಸ್ನೇಹಿತರೆ, 2026 ಮೇ 10ರಂದು ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರವು ತನ್ನ ಸಚಿವ ಸಂಪುಟವನ್ನ ವಿಸ್ತರಿಸಿತು. ಆದರೆ ಈ ಹೊಸ ಸಚಿವ ಸಂಪುಟದ ರಚನೆಯು ಸಂಪೂರ್ಣವಾಗಿ ಕೇಂದ್ರ ನಾಯಕತ್ವದ ಆಶಯಗಳಿಗೆ ಅನುಗುಣವಾಗಿದ್ದು ಯೋಗಿ ಆದಿತ್ಯನಾಥ್ ಅವರ ನಿಷ್ಠಾವಂತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಲಿಲ್ಲ ಎನ್ನಲಾಗಿದೆ. ಸಮಾಜವಾದಿ ಪಕ್ಷದಿಂದ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದ ಪ್ರಬಲ ಬ್ರಾಹ್ಮಣ ನಾಯಕ ಮನೋಜ್ ಕುಮಾರ್ ಪಾಂಡೆ ಹಾಗೂ ಕೃಷ್ಣ ಸುರೇಂದ್ರ ಕೈಲಾಶ್ ಅವರಂತಹ ನಾಯಕರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಯಿತು. ಈ ಬದಲಾವಣೆಗಳು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಆಡಳಿತಾತ್ಮಕ ಏಕಸ್ವಾಮ್ಯವನ್ನ ತಗ್ಗಿಸಲು ಕೇಂದ್ರವು ತಂದಂತಹ ಕಡ್ಡಾಯ ರಾಜಕೀಯ ರಾಜಿ ಸೂತ್ರಗಳಾಗಿದ್ವು. ಆಪರೇಷನ್ ಕಮಲ ಮಾಡೋದು, ಕುದುರೆ ವ್ಯಾಪಾರ ಮಾಡೋದು, ಬೇರೆ ಪಕ್ಷದಲ್ಲಿರುವಂತಹ ನಾಯಕರನ್ನ ಬಿಜೆಪಿಗೆ ಕರ್ಕೊಂಡು ಬರೋದು, ಅವರು ಕೋಟಿ ಕೋಟಿ ಲೂಟಿ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಇದೇ ಆಗ್ಬಿಟ್ಟಿದೆ ಅಮಿತ್ ಶಾನ್ ಕೆಲಸ. ಇನ್ನು ಸ್ನೇಹಿತರೆ, ಪಂಕಜ್ ಚೌಧರಿ ಅವರ ನೇಮಕಾತಿಯ ಬೆನ್ನಲ್ಲೇ ಉಭಯ ಬಣಗಳ ನಡುವಿನ ಸಂಘರ್ಷವು ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಷಯದಲ್ಲಿ ಬಹಿರಂಗ ಘರ್ಷಣೆಯಾಗಿ ಹೊರಹೊಮ್ಮಿತು. ಭಾರತೀಯ ಚುನಾವಣಾ ಆಯೋಗವು ದೇಶದಾದ್ಯಂತ ಜಾರಿಗೆ ತಂದ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ SIR ಕಾರ್ಯಕ್ರಮದ ಬಗ್ಗೆ ಯೋಗಿ ಆದಿತ್ಯನಾಥ್ ರಾಜಕೀಯ ಸಭೆಯಲ್ಲಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ಒಟ್ಟು ಜನಸಂಖ್ಯೆ 25 ಕೋಟಿಯಾಗಿದ್ದು ನಿಯಮಾನುಸಾರ ಸುಮಾರು 16 ಕೋಟಿ ಮತದಾರರು ಇರಬೇಕು. ಆದರೆ 2025ರ ಮತದಾರರ ಪಟ್ಟಿಯಲ್ಲಿದ್ದ 15.44 ಕೋಟಿ ಮತದಾರರ ಸಂಖ್ಯೆಯು ಹೊಸ ಪರಿಷ್ಕರಣೆಯ ನಂತರ ಹೆಚ್ಚಾಗುವ ಬದಲು ಕೇವಲ 12 ಕೋಟಿಗೆ ಕುಸಿದಿದೆ ಎಂದು ಯೋಗಿ ಬಹಿರಂಗಪಡಿಸಿದರು. ಈ ರೀತಿ ನಾಪತ್ತೆಯಾಗಿರುವ 4 ಕೋಟಿ ಮತದಾರರಲ್ಲಿ 85% 90% ಮತದಾರರು ಬಿಜೆಪಿಯ ಸಾಂಪ್ರದಾಯಿಕ ಬೆಂಬಲಿಗರಾಗಿದ್ದಾರೆ ಎಂದು ಇವರು ಪ್ರತಿಪಾದಿಸಿದರು. ಈ ಹೇಳಿಕೆಯು ನೇರವಾಗಿ ಕೇಂದ್ರ ಗೃಹ ಸಚಿವಾಲಯದ ರಾಜಕೀಯ ಮೇಲ್ವಿಚಾರಣೆಗೆ ಒಳಪಡುವ ರಹಸ್ಯ ಕಾರ್ಯತಂತ್ರಗಳನ್ನು ಪ್ರಶ್ನಿಸುವ ರೀತಿಯಲ್ಲಿದ್ದು ಅಮಿತ್ ಶಾ ವಿರುದ್ಧದ ಪರೋಕ್ಷ ವಾಗ್ದಾಳಿ ಎಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗಿದೆ. ಇನ್ನು ಸ್ನೇಹಿತರೆ, 2026ರ ಮಧ್ಯಭಾಗದಲ್ಲಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದೇಣಿಗೆ ಹಣದ ನಿರ್ವಹಣೆಯಲ್ಲಿ ನಡೆದ ಭಾರಿ ಹಗರಣವು ಉತ್ತರ ಪ್ರದೇಶದ ರಾಜಕೀಯ ಬಿಕ್ಕಟ್ಟನ್ನ ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ಈ ವಿವಾದವನ್ನ ಕೇಂದ್ರ ಮತ್ತು ರಾಜ್ಯ ನಾಯಕತ್ವವು ಪರಸ್ಪರ ವಿರುದ್ಧ ರಾಜಕೀಯ ದಾಳವಾಗಿ ಬಳಸಿಕೊಳ್ಳಲು ಯತ್ನಿಸ್ತಾ ಇವೆ. ಅಂದ್ರೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಬಿಜೆಪಿ ಒಳಗೇನೆ ರಾಜ್ಯದ ಮೇಲೆ ಕೇಂದ್ರ, ಕೇಂದ್ರದ ಮೇಲೆ ರಾಜ್ಯ ಆರೋಪಗಳನ್ನ ಮಾಡ್ತಾ ಇವೆ. ಒಟ್ಟಾರೆಯಾಗಿ ಈ ಬಾರಿಯ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಬಿಜೆಪಿಗೆ ಒಂದು ದೊಡ್ಡ ಆಘಾತವನ್ನೇ ನೀಡಲಿದೆ ಎಂಬ ಬಗ್ಗೆ ರಾಜಕೀಯ ವಿಶ್ಲೇಷಕರು ಅಲ್ಲ, ರಾಜಕೀಯ ವಿರೋಧಿಗಳು ಅಲ್ಲ, ದೇಶದ ಜನಸಾಮಾನ್ಯರೇ ಹೇಳ್ತಾ ಇದ್ದಾರೆ. ಇನ್ನು ಚುನಾವಣೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್